14-15 ಮೂರು ಜಾತ್ರೆ ಇದೆ. ಈ ಸಂಬಂಧಪಟ್ಟ BWSS ಅವರಿಗೆ ವಿಷಯ ತಿಳಿಸ್ತಾನೆ ಬರ್ತಾ ಇದ್ದೀನಿ 6 ತಿಂಗಳಿಂದ. ಇಲ್ಲಿ ಊರಬ್ಬ ಇದೆ, ಇನ್ನು ನೊಣ ಸಮಸ್ಯೆ, ಇದು ಸ್ಮೆಲ್ಲು, ಅದರಲ್ಲೂ ರಾತ್ರಿ ಹೊತ್ತು ಮಕ್ಕಳು ಮರಿಯೆಲ್ಲ ಓಡಾಡೋಕ್ಕಾಗ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಿನನಿತ್ಯ ಫೋನ್ ಮಾಡ್ತಾ ಇದ್ದೀನಿ, ಕಾಲಿಸ್ಟ್ ತೆಗ್ಸ್ರಿ ಸರ್, ನೋಡಿ ಕಾಲಿಸ್ಟ್. ಆಗಲ್ರಿ, ಅದು BBMP ಮಾಡ್ತಾರೆ, ಆಗಲ್ರಿ BWSS ಮಾಡ್ತಾರೆ ಅಂತ ಇದೇ ಉದಾಹರಣೆ ಹೇಳ್ಕೊಂಬರ್ತಾವ್ರೆ. ನಮಗೆ ಈ ಊರಲ್ಲಿ ಬಾಳ್ಬೇಕೋ ಬದುಕಬೇಕೋ, ಯಾವ ಜನ್ಮದಲ್ಲಿ ಯಾವ ಕರ್ಮ ಮಾಡಿದ್ವಿ ಗೊತ್ತಿಲ್ಲ. ನಾವು ಈ ಊರು ಬಿಟ್ಟು ಹೊರಟೋಗೋಣ ಅಂತ ಇದ್ದೀವಿ. ನಾಳೆ 14-15 ಜಾತ್ರೆಗೆ ಸಾವಿರಾರು ಜನ ಬರ್ತಾರೆ. ಈ ರೋಡಲ್ಲಿ ನೋಡಿ ಯಾರು ರಾತ್ರಿ ಹೊತ್ತು ಬೀಳ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಹಾವುಗಳಂತೂ ಬೇಜಾನ್ ಹಿಡ್ದಿದ್ದಾರೆ. ಮೊನ್ನೆ ನೋಡಿ ಈ ಸಡ್ಡಲ್ಲಿ ಹಾವು ಹಿಡಿದ್ರು. ಬೆಳಗ್ಗೆ ಚೋಳು ಹುಳ ಎಲ್ಲ ಬರ್ತಾ ಇವೆ. ನಮಗಂತೂ ಸಾಕಾಗ್ಬಿಟ್ಟಿದೆ ಸರ್. ಈ ಸಂಬಂಧಪಟ್ಟ ಶಾಸಕರು ಕೆಲಸ ಮಾಡ್ತಾವ್ರೆ. ನಾನು ಶಾಸಕರಿಗೆ ಹೇಳ್ತೀನಿ ಅಂತ ಹೇಳ್ತೀನಿ, ಆದ್ರೆ ಹೇಳ್ಕೋಗ್ರಿ. ಏನು ನಾವು ಸಾಹೇಬ್ರಿಗೆ ಹೇಳ್ಬಿಟ್ರೆ ಏನು ಇದಾಗಲ್ಲ ರೀ. ನಾವು BJPಯಿಂದ ಗೆಲ್ಸಿರೋದು MLA ರೀ, ನಮ್ಮ ಸೋಮಶೇಖರ್ ಸರು. ಇನ್ನು ಅವ್ರಿಗೇನು ಭಯ ಭಕ್ತೀನಿ ಏನು, ಅವ್ರ ಮುಂದೆ ಹೂ ಅಂತೀರಾ, ಆಮೇಲೆ ಅವ್ರು ಹೋದಾದ್ಮೇಲೆ ನೀವು ಈ ಥರ ನಾಟಕ ಮಾಡ್ತೀರಾ ಅಂತಂದರೆ ಆಯ್ತು ಮಾಡೋಣ ಅಂತ 6 ತಿಂಗಳಿಂದ ಇದೇ ಶುಭ ಕೊಡ್ತಾಯಿದ್ರೆ. ನಿಮ್ಮಂಥ ಮಾಧ್ಯಮದಿಂದ ನಮಗೆ ನ್ಯಾಯ ಸಿಗುತ್ತೆ ಅಂತ ನಾನು ಮನವಿ ಮಾಡ್ತಾಯಿದ್ದೀವಿ. ಇದು ವಿಷಯ ಅಲ್ಲಿ ಗಂಟ ಮುಟ್ಟಿಸಿ ಸರ್.